ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮೂಡಲಗಿ ತಾಲೂಕಾ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ನೂತನ ತಾಲೂಕಾ ಘಟಕ ಉದ್ಘಾಟನೆ. ಮೂಡಲಗಿ ತಾಲೂಕಾ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಘಟಕ ರಾಜ್ಯಾಧ್ಯಕ್ಷ ಎಂ ಟಿಪುವರ್ಧನ್ ಅವರಿಂದ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನಲ್ಲಿ ನೂತನವಾಗಿ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಶಾಖೆ ಪ್ರಾರಂಭ. ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಟಿಪುವರ್ಧನ್ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಟಿಪುವರ್ಧನ್ ಹಾಗೂ ಪೂಜ್ಯ ಶ್ರೀಗಳು ಮಾತನಾಡಿ, ರಾಜ್ಯದ ಎಲ್ಲ ಪತ್ರಕರ್ತರ ಹಿತ ಕಾಪಾಡುವ ದೃಷ್ಟಿಯಿಂದ ಆರಂಭವಾದ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘವು ಸತತ 3 ದಶಕಗಳಿಂದಲೂ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಾ ಎಲ್ಲರ ಹಿತ ಕಾಪಾಡುವ ಜೊತೆಗೆ ಮಾಧ್ಯಮದ ಪಾತ್ರ ಚೆನ್ನಾಗಿ ನಿರ್ವಹಣೆ ಮಾಡುತ್ತಿದೆ. ಕರ್ನಾಟಕದಲ್ಲಿ ಪತ್ರಕರ್ತರ ಹಿತರಕ್ಷಣೆ, ವೃತ್ತಿಪರ ನೈತಿಕತೆ ಮತ್ತು ಹಕ್ಕುಗಳಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸಂಘಟನೆ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ. ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ವಿಮೆ, ಉಚಿತ ಬಸ್ ಪಾಸ್ ಮತ್ತು ವಸತಿ ಸೌಲಭ್ಯಗಳಿಗಾಗಿ ಸರ್ಕಾರವನ್ನು ಒತ್ತಾಯಿಸುತ್ತಾ ಪತ್ರಕರ್ತರು ಪ್ರಮುಖ ಸಂಸ್ಥೆ ಇದಾಗಿದ್ದು, ಪ್ರತಿ ಹಂತದಲ್ಲೂ ಪತ್ರಕರ್ತರ ಸುರಕ್ಷತೆ ಮತ್ತು ಹಕ್ಕುಗಳ ರಕ್ಷಣೆ ಒದಗಿಸುತ್ತಾ ಬಂದಿದೆ. ಬರುವಂಥ ದಿನಮಾನಗಳಲ್ಲಿ ಯುವ ಪತ್ರಕರ್ತರಿಗೆ ಹೊಸ ತಂತ್ರಜ್ಞಾನ ಬಗ್ಗೆ ತರಬೇತಿ ನೀಡುವುದರ ಜೊತೆಗೆ ಜನರ ಮನೋಭಾವನೆ, ವಿಚಾರಗಳ ಪಾರದರ್ಶಕತೆ ವರದಿಗೆ ಬೇಕಾಗುವ ತರಬೇತಿ ನೀಡಲಾಗುವುದೆಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ರಾಜ್ಯ ಸಂಘಟನೆಯ ನಿರ್ದೇಶಕ ರಾಮಣ್ಣ ಈಟಿ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಾಮಗೌಡ ಪಾಟೀಲ್, ಮುತ್ತಪ್ಪ ಕಸ್ತೂರಿ, ಸ್ಥಳೀಯ ಗಣ್ಯರಾದ ಈರಣ್ಣ ಕೊಣ್ಣೂರ್, ಮಲ್ಲಪ್ಪ ಮದುಗುಣಕಿ ಸೇರಿದಂತೆ ಮೂಡಲಗಿ ತಾಲೂಕಿನ ಎಲ್ಲ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಸ್ಥಳೀಯ ಗಣ್ಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಮೂಡಲಗಿ. ನನ್ನ ಕೆಲವು ನುಡಿಗಳನ್ನು ಮುಂದೆ ಇಟ್ಟಿದ್ದೇನೆ. ತಪ್ಪುಗಳಿದ್ದರೆ ಮನ್ನಿಸಿ, ಸರಿ ಇದ್ದರೆ ಎಚ್ಚರಿ. ನಾನು ಬೆಂಗಳೂರಿನಿಂದ ಆಗಮಿಸಿ ತುಂಬ ಹೃದಯದಿಂದ ಪೂಜ್ಯರ ಜೊತೆಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಯವರ ಜೊತೆಯಲ್ಲಿ ಒಂದು ಗಿಡಕ್ಕೆ ನೀರು ಉಳಿಸುವುದರ ಮೂಲಕ ಉದ್ಘಾಟನೆ ಮಾಡಿದಂಥ ಒಂದು ಸಂತೋಷ, ಬಹಳ ಖುಷಿ ತಂದುಕೊಂಡಿದೆ. ನನಗೆ ಅಷ್ಟೊಂದು ವಿಷಯಗಳನ್ನು ನಿಮಗೆ ಹೇಳಬೇಕು. ಪ್ರಾರಂಭ ಘಟಕ ಅನೇಕ ಕೆಲವುಗಳ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಈ ಮೂಡಲಗಿ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳು ಇಂಜಿನಿಯರಿಂಗ್ ಇರೋದ್ರಿಂದ ಅನೇಕ ನನ್ನ ಪತ್ರಿಕಾ ಮಿತ್ರರು ಹಲವಾರು ಕಾರ್ಯಕ್ರಮಗಳಿಗೆ ಹಾಜರಾಗಬೇಕಾಗಿರೋದ್ರಿಂದ ಕೆಲವು ಜನ ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಸುದ್ದಿಯನ್ನು ವರದಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವರು ಆಗಲೂ ಕೂಡ ಗಮನ ಕೊಟ್ಟು ಹೋಗಿದ್ದಾರೆ. ಉದ್ಘಾಟನೆ ಮಾಡಿರ್ತಕ್ಕಂಥ ನಾನು ಕೆಲವು ವಿಷಯಗಳನ್ನ ಈ ಘಟಕದ ಪದಾಧಿಕಾರಿಗಳಿಗೆ ತಿಳಿಸಬೇಕಾದದ್ದು ಅನಿವಾರ್ಯ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಪ್ರಾರಂಭ ಆಗಿ ಇವತ್ತಿಗೆ 32 ವರ್ಷಗಳನ್ನ ಈ ರಾಜ್ಯದಲ್ಲಿ ಗತಿಸ್ತಾರೆ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹುಟ್ಟುಕೊಂಡು ಪ್ರವೃತ್ತಾದಂತಹ ಉದ್ದೇಶ ಇದೆ. ಏನು ಈ ರಾಜ್ಯದಲ್ಲಿ 75-76 ವರ್ಷದ ಇತಿಹಾಸ ಇರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 75 ವರ್ಷಗಳಲ್ಲಿ ಅನೇಕ ವರದಿಗಾರರಿಗೆ ತನ್ನದೇ ಆದಂತಹ ವಿಷಯಗಳನ್ನು ತಿಳಿಸ್ತಾ ಬಂದಿದೆ.
ಸಂತೋಷದ ವಿಷಯ. ಆದರೆ ಹಾಗಿದ್ರೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅವಶ್ಯಕತೆ ರಾಜ್ಯದಲ್ಲಿ ಇತ್ತ. ಈ ಒಂದು ಕ್ಷೇಮಾಭಿವೃದ್ಧಿ ಪತ್ರಕರ್ತರಿಗಾಗಲಿ, ವರದಿಗಾರರಿಗಾಗಲಿ, ಪತ್ರಿಕಾ ಲೋಕಕ್ಕಾಗಲಿ, ಪತ್ರಿಕಾ ಉದ್ಯಮಕ್ಕಾಗಲಿ ಅಥವಾ ಪತ್ರಿಕಾ ಕಾರ್ಮಿಕರಿಗಾಗಲಿ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದನ್ನ ಆಲ್ ಇಂಡಿಯಾ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಫೆಡರೇಷನ್ ನವದೆಹಲಿ AINF ಆಲ್ ಇಂಡಿಯಾ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಫೆಡರೇಷನ್ ಅವರು ಗುಜರಾತಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ತಮಿಳುನಾಡಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಮಹಾರಾಷ್ಟ್ರ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಹೀಗೆ ದೇಶದ ತುಂಬೆಲ್ಲ ಆಲ್ ಇಂಡಿಯಾ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಫೆಡರೇಷನ್ ತನ್ನದೇ ಆದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ಸುಮಾರು 32 ವರ್ಷಗಳ ಹಿಂದೆ ಇಷ್ಟೆಲ್ಲ ಜನರಿಗೋಸ್ಕರ, ಇಷ್ಟೆಲ್ಲ ವಿಭಿನ್ನವಾದ ಘಟನೆಗಳಿಗೋಸ್ಕರ, ಇಷ್ಟೆಲ್ಲ ಪತ್ರಿಕಾ ಮಾಧ್ಯಮದ ವಿಭಾಗಗಳಿಗೋಸ್ಕರ ಕಾರ್ಯನಿರ್ವಹಿಸತಕ್ಕಂಥ ಸಂಘ ಕರ್ನಾಟಕದಲ್ಲಿ ಇರುವುದಿಲ್ಲ ಅನ್ನುವಂಥ ಕೊರತೆಯನ್ನು ನಮ್ಮ ಆಗಿನ ಪ್ರಾರಂಭಿಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಾನಗಿ ವೆಂಕಟರಾಮಯ್ಯನವರು ಮತ್ತು ಅತಿ ರಂಗನಾಥ್ ಅವರು ಮತ್ತು ಕರ್ನಾಟಕದ ಕಣ್ಮಣಿ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ಗೋವಿಂದಹಳ್ಳಿ ದೇವೇಗೌಡರು ಅವರ ಜೊತೆಗೆ ನಾನು ಕೂಡ ಸೇರಿ ಆಲ್ ಇಂಡಿಯಾ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಫೆಡರೇಷನ್ ನವದೆಹಲಿಗೆ ಭೇಟಿ ಕೊಟ್ಟು ಇಷ್ಟೊಂದು ವಿಷಯಗಳು ಇರಬೇಕಾದ್ರೆ ಇದರ ಅವಶ್ಯಕತೆ ಕರ್ನಾಟಕಕ್ಕೆ ಇದೆ ಅಂತಕ್ಕಂಥದ್ದನ್ನ ಗಮನ ಇಟ್ಕೊಂಡು ಆರಂಭದಿಂದ ಹುಟ್ಟುಹಾಕಿದ್ವಿ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹುಟ್ಟುಹಾಕಿ ಇವತ್ತು 30 ವರ್ಷಗಳ ವರ್ಷವೂ ಕೂಡ ಸುಮಾರು ಕೆಲವು ವರ್ಷಗಳ ಅವಧಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಘಟನೆಗಳು ಇವತ್ತು ಪ್ರಾರಂಭ ಆಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆಲವು ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅದರ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ಕುಂಚ ಪತ್ರಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರು ಅದನ್ನು ಪ್ರಾರಂಭ ಮಾಡಿದರು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅದನ್ನು ಪ್ರಾರಂಭ ಮಾಡಿದರು. ನಾನು ಎಲ್ಲರ ಹೊರಗಡೆ ಮಾತನ್ನು ಹೇಳ್ತೀನಿ, ಕೆಲವು ವಿಷಯಗಳನ್ನು ತಿಳಿಸ್ತೀನಿ. ಏನನ್ನು ನನ್ನ ಪೂಜ್ಯ ಪತ್ರಕರ್ತರಾಗಿರ್ತಕ್ಕಂಥ ಗುಂಡಪ್ಪವರು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬರೋದಕ್ಕಿಂತ ಮುಂಚೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈಗಲೂ ಆಗುವ ಕಾರ್ಯನಿರ್ವಹಿಸುತ್ತಿದೆ ಈ ರಾಜ್ಯದಲ್ಲಿ. ಯಾಕೆ ಅವರು ಕಾರಣ ಬೇಕಲ್ಲ. ಈಗ ನಾನು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹೇಗೆ ಹುಟ್ಟಿದ್ರು, ಯಾರು ಹುಟ್ಟಾಕಿದ್ರು ಅನ್ನೋ ಕಾರಣ ಹೇಳಿದೆ. ಹಾಗೆ ಅವರು ಹುಟ್ಟಕ್ಕೆ ಆ ಒಂದು ಸಂಘನ ಹುಟ್ಟು ಹಾಕೋದಕ್ಕೆ ಕಾರಣನ ಅವರು ಕೊಟ್ಟರು. ಏನಂತ ಕೊಟ್ಟರು ಅಂದ್ರೆ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ಈ ದೇಶವನ್ನ, ಭಾರತ ದೇಶವನ್ನ ಸಂರಕ್ಷಣೆ ಮಾಡಿ ಸ್ವತಂತ್ರ ಪೂರ್ವದಲ್ಲಿ ದೇಶ ಸ್ವತಂತ್ರ ಆಗಲಿ, ದೇಶ ಸ್ವತಂತ್ರದಲ್ಲಿ ಬರಲಿ, ನಮ್ಮ ದೇಶದ ಜನ ಸುಭಿಕ್ಷೆಯಾಗಿ ಕಾರ್ಯನಿರ್ವಹಿಸಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ದೇಶದಲ್ಲಿ ಇರಲಿ ಅಂತ ಹೇಳಿ ಸೂಚನೆಯಾಗಿರ್ತಕ್ಕಂಥ ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರು ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ಹುಟ್ಟಾಕುವಾಗ ಸ್ವತಂತ್ರ ಪೂರ್ವದ ಚಿಂತನೆ ಮಾಡಿದ್ರು. ಏನಾಯಿತು? ದೇಶ ಸ್ವತಂತ್ರ ಆಗಬೇಕಾದ್ರೆ ಪತ್ರಕರ್ತರ ಕಾರಣರಾಗಿದ್ದಾರೆ ಅಂತಕ್ಕಂಥದ್ದನ್ನ ಯಾರು ಮನೆಯ ಹಾಗಿಲ್ಲ. ನಮ್ಮ ಪತ್ರಕರ್ತರು ಇವತ್ತು ಹಿಂದಿನ ಪುಟವನ್ನು ನೋಡಬೇಕಾಗ್ತದೆ. ಇವತ್ತಿನ ಸ್ವತಂತ್ರವಾಗಿ ಕ್ಯಾಮ್ರಾ ಹಿಡಿದು, ಮೊಬೈಲ್ ಹಿಡಿದು, ಮೈಕ್ ಹಿಡಿದು ನಾವು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಅದಕ್ಕೆ ಹಿಂದಿನವರ ಶ್ರಮ ಇದೆ, ಹಿಂದಿನವರ ಉದ್ದೇಶ ಇದೆ, ಹಿಂದಿನವರ ಗುರಿ. ಆ ಗುರಿ ಏನಪ್ಪ ಅಂತಂದ್ರೆ, ಈ ದೇಶದಲ್ಲಿ ಹೋರಾಟ ಮಾಡಿರುವವರ ಸಾಲಿನಲ್ಲಿ ಕೂಡ ಪತ್ರಕರ್ತರಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಈ ದೇಶಕ್ಕೆ ಕೊಡೋದಕ್ಕೆ ನಾವು ಕೂಡ
ಕೂಡ ಪತ್ರಕರ್ತರು. ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಡೆಸ್ತಾ ಇದ್ರು. ಆ ಮೂಕನಾಯಕ ಪತ್ರಿಕೆಯ ಸಂಪಾದಕರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈ ದೇಶವನ್ನ ಅಹಿಂಸೆಯಿಂದ ಸ್ವತಂತ್ರಗೊಳಿಸೋಣ ಅಂತಕ್ಕಂಥ ಹೇಳಿ ಹೋರಾಟ ಮಾಡತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರು ಕೂಡ ಪತ್ರಕರ್ತರು. ಹಜಮತ್ ಹಾರಕ ಅಂತಕ್ಕಂಥ ಪತ್ರಿಕೆಯನ್ನು ಅವರು ನಡೆಸ್ತಾ ಇದ್ದಾರೆ. ಬಾಲಗಂಗಾಧರ ತಿಲಕರು, ಕರವರವರು ಮತ್ತೆ ಅನೇಕ ಮಹನೀಯರು ಸ್ವತಂತ್ರೋದ್ಯಮದಲ್ಲಿ ಪತ್ರಿಕೆಗಳನ್ನು ನಡೆಸಿ ಒಂದೇ ಒಂದು ಉದ್ದೇಶ, ಈಗ ಪತ್ರಕರ್ತರಲ್ಲ, ನಾವು ಸೇರಿದೀವಲ್ಲ, ಇದು ಪತ್ರಿಕೋದ್ಯಮ ಅಲ್ಲ. ನಾನು ಘಂಟಾಘೋಷವಾಗಿ ಮುಂದೆ ಈ ತರ ಪತ್ರಿಕೋದ್ಯಮವನ್ನ ಸ್ವತಂತ್ರ ಪೂರ್ವದಲ್ಲಿ ಮಾಡಲೇ ಇಲ್ಲ. ಆ ಪತ್ರಿಕೋದ್ಯಮ ಇಲ್ಲೇ ಇಲ್ಲ. ಪತ್ರಿಕೋದ್ಯಮ ಅಂತ ಆಗಿದ್ದು ಇತ್ತೀಚೆಗೆ ಪತ್ರಿಕೆ ನಡೆಸಿ ಈ ದೇಶದ ಸ್ವತಂತ್ರಗೊಳಿಸಬೇಕು. ಈ ದೇಶದ ಜನರಿಗೆ ನಾವು ಪತ್ರಿಕೆಯಿಂದ ಜಾಗೃತಗೊಳಿಸಬೇಕು. ಹೇಗಾಗಿ ಈ ದೇಶವನ್ನು ಸ್ವತಂತ್ರಗೊಳಿಸಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಯಿಂದ ಈ ದೇಶವನ್ನು ಸ್ವತಂತ್ರಗೊಳಿಸಲಿ ನೆರವಾದಂತಹ ಒಂದು ಸಂಸ್ಥೆ, ನೆರವಾಗಬೇಕಾದಂತಹ ಒಂದು ಸೇವಾ ಕಾರ್ಯ, ಅದು ಪತ್ರಿಕಾ ಸೇವಾ ಕಾರ್ಯ ಆಗಿತ್ತು. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ನಮ್ಮ ಹಿರಿಯ ಸಾಹಿತಿಗಳು, ಪತ್ರಕರ್ತರಾಗಿರ್ತಕ್ಕಂಥ ಬಂದೀಶ್ವರರನ್ನು ಮೊದಲು ಮಾಡಿಕೊಂಡು, ಬೇನಾಕೊಂಡು ನಮಗೆ ಆಮದು ಮಾಡಿಕೊಂಡು, ನಮ್ಮ ಬಹಳ ಪ್ರಮುಖವಾಗಿ ನಮ್ಮ ಚಿದಾನಂದ ಗೋಳ್ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಚಿದಾನಂದ ಗೋಳಿಗೆ ನಮಸ್ಕಾರ ಮಂಗಳವನ್ನು ಆಚರಿಸಿ ಬಹಳ ಸುಂದರವಾಗಿ ಇಲ್ಲಿವರೆಗೆ ತಮ್ಮ ಪತ್ರಿಕೋದ್ಯಮದಲ್ಲಿ ಅನುಭವವನ್ನು ಬಹಳ ಸುಂದರವಾಗಿ ಹಂಚಿಕೊಂಡಿರ್ತಕ್ಕಂಥವರು. ಈ ಪತ್ರಿಕೋದ್ಯಮದಲ್ಲಿ ಇಲ್ಲಿ ಮೇಲು ಕೀಳು, ಸಣ್ಣವರು, ದೊಡ್ಡವರು ಯಾವುದೂ ಇಲ್ಲ. ನಾವೆಲ್ಲರೂ ಒಂದೇ ಇರ್ತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಟಿಪ್ಪು ವರ್ಧನ್ ಸರ್ ನಮಸ್ಕಾರ ಮಂಗಳವನ್ನು ಆಚರಿಸಿ ಮಾತೋಶ್ರೀಯವರಲ್ಲಿ ನುಡಿದ ಗುರುಗಳಲ್ಲಿ, ಶಿವಾನಂದ ಗುರುಗಳಲ್ಲಿ ನೋಡ್ತೀವಿ. ಆ ಓದೋ ಹವ್ಯಾಸವನ್ನು ನಾವು ಯಾವಾಗ ಮರ್ತಿಲ್ಲ, ಓದ್ತೀವಿ. ಅದ್ರ ಜೊತೆಗೆ ಈ ಕ್ಷೇಮ ಮತ್ತು ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಪತ್ರಿಕೋದ್ಯಮ ಯಾಕಿರ್ಬೇಕು ಅಂತಂದ್ರೆ ಕ್ಷೇಮವಾಗಿರಬೇಕು ಮತ್ತು ಅಭಿವೃದ್ಧಿನೂ ಹೊಂದಬೇಕು, ಎರಡೂ ಆಗಬೇಕು ಅನ್ನೋ ಉದ್ದೇಶವೇ ಕ್ಷೇಮಾಭಿವೃದ್ಧಿ ಸಂಘ. ಯಾಕಂತಂದ್ರೆ ಇದು ಅಭಿವೃದ್ಧಿ ಆಗ್ತಾ ಇತ್ತು ಅಂತಂದ್ರೆ ಕ್ಷೇಮ ಇರಲಿಲ್ಲ ಏನ್ ಮಾಡೋದು, ಒಬ್ಬ ಸಂಗತಿ ಇರಲಿಲ್ಲ ಏನ್ ಮಾಡೋದು, ಹೌದಿಲ್ಲ? ಅದಕ್ಕೆ ಈ ಕ್ಷೇಮನೂ ಆಗಿರ್ಬೇಕು, ಅದು ಅಭಿವೃದ್ಧಿನೂ ಆಗಿರ್ಬೇಕು. ಅದು ಏನ್ ಮಾಡಬೇಕು ಅಂತಂದ್ರೆ ನಾವೆಲ್ಲ ಪತ್ರಿಕರ್ತರು ಒಂದಾಗಿರ್ಬೇಕು. ಒಂದಾಗಿದ್ರೆ ಅದು ಕ್ಷೇಮ ಆಗಿರ್ತೈತಿ, ಅದು ಅಭಿವೃದ್ಧಿಯನ್ನ ಹೊಂದುತ್ತೆ.